ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕೆಸೆಟ್ ಎಕ್ಸಾಮಿನೇಷನ್ ಮ್ಯಾಥಮೆಟಿಕಲ್ ಸೈನ್ಸಸ್ದು ಸೊಲ್ಯೂಷನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿನ್ನೆ ಕೆಸೆಟ್ ಎಕ್ಸಾಮಿನೇಷನ್ ನಡೆಯುತ್ತಲ್ಲ ಭಾನುವಾರ, ಅದರದ್ದು ಕ್ವಶನ್ ಪೇಪರ್ ಸೊಲ್ಯೂಷನ್ಸು ರಿಯಲ್ ಆನ್ಸಿಸ್ ಪಾರ್ಟ್ ಕ್ವಶನ್ಸ್ದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ರಿಯಲ್ ಆನ್ಸಿಸ್ ಅಲ್ಲಿ ಎಕ್ಸೆಪ್ಟ್ ಆನ್ 2-3 ಕ್ವಶನ್ಸ್ ಬಿಟ್ರೆ ಆಲ್ಮೋಸ್ಟ್ ಆಲ್ ದಿ ಕ್ವಶನ್ಸ್ ಆರ್ ಈಸಿ ಇತ್ತು. ರಿಯಲ್ ಆನ್ಸಿಸ್ ಅಲ್ಲಿ ಎಲ್ಲ ಕ್ವಶನ್ಸ್ ಇತ್ತು, ಎಲ್ಲ ರಿಪೀಟೆಡ್ ಅಂದ್ರೆ ರಿಪೀಟೆಡ್ ಕಾನ್ಸೆಪ್ಟ್ ಕ್ವಶನ್ಸ್ ಇತ್ತು. ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕಾನ್ಸೆಪ್ಟ್ ಕ್ವಶನ್ಸ್ ಇತ್ತು. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ಫೋರ್ತ್ ಕ್ವಶನ್. ಓಕೆ, ಏನು ಕೊಟ್ಟಿದೆ? if x1 is greater than x2 is greater than 0 and xn plus 1 is equal to 1 by 2 xn plus xn minus 1 for n is equal to 3, 4, 5 and so on, then what is the limit n tends to infinity xn is equal to, they given 4 option A is 1 by 2 x1 plus x2 and option B is 1 by 2 x1 plus 3 x2 and option C is 1 by 3 x1 plus 2 x2 and option D is 1 by 3 2 x1 plus x2. okay, these are the 4 options. ನಾನು ಪ್ರೀ ಕ್ಲಾಸಸ್ ತಗೊಂಡಿದ್ದೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಮೇಲೆ. ಅದರಲ್ಲಿ ನಾನು ಆ ಕ್ಲಾಸಲ್ಲಿ ನಾನು ಇದರ ರಿಸಲ್ಟ್ ಕೊಟ್ಟಿದ್ದೆ, ಒನ್ ಆಫ್ ದಿ ರಿಸಲ್ಟ್ ಕೊಟ್ಟಿದ್ದೆ. ಓಕೆ, ವಾಟ್ ಈಸ್ ದ ರಿಸಲ್ಟ್? ಇಫ್ a1 is greater than 0 is a2 is greater than a1, then a plus 2 is equal to 1 by 2 an plus 1. okay, is converges to 1 by 3 a1 plus 2 a2. this is the limit, and an plus 2 is equal to an into an plus 1 whole power of 1 by 2 is converges to a1 into a2 square whole power of 1 by 3, and an plus 2 is equal to an into an plus 1 by an plus 1 is converges to 3 by 1 by a1 plus 2 a2. These are the some result. According to this result, first one we see this is the type of like this. okay, if put n is equal to 3, what we get? x4 is equal to 1 by 2 into x3 plus x2. okay, we get like this. That means x4 is lies between x2 and x3. okay, these are the according to this result. This is converges to 1 by 3. what we get? x1 plus 2 x2. this is the correct option. Therefore the correct option is option C is the correct option. Then we move on to fifth problem. okay, fifth problem in kottiya, if a is greater than k, then limit n tends to infinity a minus 1 whole power of n plus a minus 2 whole power of n plus and so on plus a minus k whole power of n whole power of 1 by n. They given 4 options. Option A is 1, option B is a, option C is a minus 1, option D is a minus k. These are the they given 4 options. This is also very simple problem. Already ನಾನು ಏನು ವಿಡಿಯೋಸ್ ಮಾಡಿದ್ದೀನೋ ಆ ವಿಡಿಯೋಸ್ ಎಲ್ಲದರಲ್ಲೂ ನಾನು ಮ್ಯಾಕ್ಸಿಮಮ್ ಕೆಲವು ವಿಡಿಯೋಸ್ ಮಾಡಿದ್ದೀನಿ. ಲಿಮಿಟ್ ಮೇಲೆ ಮಾಡಿದಾಗ ಇಂಥ ಕ್ವಶನ್ಸ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಇದ್ರ ಟ್ರಿಕ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆ, ಯಾರು ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ನ ಫಾಲೋ ಆಗ್ತಾ ಇರ್ತಾರೋ ಗ್ಯಾರಂಟಿ ಅವ್ರಿಗೆ ಈ ಕ್ವಶನ್ ಗೊತ್ತಿರುತ್ತೆ. ಬಟ್ ಏನಂದ್ರೆ ಕ್ವಶನ್ನ ರೀಡ್ ಮಾಡಬೇಕು, 1 or 2 ಟೈಮ್ಸ್ ಚೆನ್ನಾಗಿ ರೀಡ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಪ್ಲೈ ಮಾಡ್ಬೇಕಂತ. ಇಲ್ಲಿ ನಾವು ಫಸ್ಟ್ ಮೆಥಡ್ ಏನಂದ್ರೆ ಇಲ್ಲಿ 2 ಮೆಥಡ್ಸ್ ಅಪ್ಲೈ ಮಾಡಬಹುದು. ಫಸ್ಟ್ ಮೆಥಡ್ ಬೈ ಯೂಸಿಂಗ್ ಕಾಚಿ ಸೆಕೆಂಡ್ ಥಿಯರಮ್ ಆನ್ ಲಿಮಿಟ್ಸ್. ಓಕೆ, ಸೆಕೆಂಡ್ ಮೆಥಡ್ ಇಸ್ ಟ್ರಿಕ್ ಬೇಸ್ಡ್ ಮೆಥಡ್. ಓಕೆ, ನಾನು ಆಲ್ರೆಡಿ ವಿಡಿಯೋಸ್, ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇಂಥ ಪ್ರಾಬ್ಲಮ್ ಮಾಡಿದ್ದೆ. ಏನು ಟ್ರಿಕ್ ಏನು ಕೊಟ್ಟಿದ್ದೆ? ಸಪೋಸ್ ಇಫ್ ದ ಗಿವನ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್, ಲಿಮಿಟ್ n tends to infinity x1 whole power of n plus x2 whole power of n plus and so on plus xn whole power of n whole power xk. okay, xk whole power of n whole power of 1 by n is equal to maximum of
x1 x2 and so on xn. ಈ ಕ್ವಶನ್ ಇಂಥ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಾರಿ ಬಂದಿದೆ. ಇಂಥ ಕ್ವಶನ್ ರಿಪೀಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು ಇದು. ಓಕೆ, ರಿಪೀಟೆಡ್ ಕಾನ್ಸೆಪ್ಟ್, ಕ್ವಶನ್ ಡಿಫರೆಂಟ್ ಇದೆ ಬಟ್ ಕಾನ್ಸೆಪ್ಟ್ ಸೇಮ್. ಓಕೆ, ಇದ್ರಿಗೇನು ಟ್ರಿಕ್, ದಿಸ್ ಇಸ್ ದ ಟ್ರಿಕ್. ಓಕೆ, ಇಲ್ಲಿ ಸೇಮ್ ಅಪ್ಲೈ ಮಾಡಿ. ಏನ್ ಕಂಡೀಷನ್ ಕೊಟ್ಟಿದೆ, ಎ ಗ್ರೇಟರ್ ದನ್ ಕೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ ಕೆ ಕನ್ನ ಗ್ರೇಟರ್ ಇದೆ. ಅಂದ್ರೆ ಈ ಎಲ್ಲಾ ವ್ಯಾಲ್ಯೂಸ್ ಎ ಕನ್ನ ಗ್ರೇಟರ್ ಇದೆ ಅಂದ್ರೆ ದ ಫಸ್ಟ್ ಟರ್ಮ್ ಏನಿರುತ್ತೆ ಅದೇ ಮ್ಯಾಕ್ಸಿಮಮ್ ಇರುತ್ತೆ, ಎ ಮೈನಸ್ 1. ದಿಸ್ ಇಸ್ ದ ಮ್ಯಾಕ್ಸಿಮಮ್. ಓಕೆ, ದಟ್ ಮೀನ್ಸ್ ದಿಸ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ a1 minus 1, a minus 2 and so on, a minus k ಅಂತ ತಗೊಂಡ್ರೆ ಇದ್ರಲ್ಲಿ ಮ್ಯಾಕ್ಸಿಮಮ್ ಯಾವುದು a minus 1. ದಿಸ್ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ಅದರ್ವೈಸ್ ನಿಮ್ಗೆ ಹಿಂಗೂ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಸಪೋಸ್ ವಿ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ಓಕೆ, ಕೌಂಟರ್ ಎಕ್ಸಾಂಪಲ್ ತಗೊಂಡು ಮಾಡಿ. ಏನ್ ಕೌಂಟರ್ ಎ ಹತ್ರ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇಸ್ ಈಕ್ವಲ್ ಟು 4 5 ಏನಾದ್ರೂ ತಗೊಳ್ಳಿ. ಓಕೆ, 5 ತಗೊಂಡ್ರೆ ಏನ್ ಬರುತ್ತೆ, ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ 5 minus 1 ಏನು 4 4 of n ಪ್ಲಸ್ 5 minus 2 ಅಂದ್ರೆ 3 4 of n ಪ್ಲಸ್ ಏನ್ ಬರುತ್ತೆ 5 minus 1 ಅಂದ್ರೆ 5 minus 3 ಮಾಡಿದ್ರೇನು 2 4 of n ಪ್ಲಸ್ 5 minus 4 ಮಾಡಿದ್ರೆ 1 4 of n. ಓಕೆ, ದಿಸ್ ಇಸ್ ದ ಈಗ ಬಂತು ಇದರದ್ದು ವ್ಯಾಲ್ಯೂ ಏನು, ಮ್ಯಾಕ್ಸಿಮಮ್ ಆಫ್ 4 3 2 1. ಇದರಲ್ಲಿ ಮ್ಯಾಕ್ಸಿಮಮ್ ಅದು 4. ಓಕೆ, ಅರ್ಥ ಆಯ್ತಲ್ಲ. ಈಗ ಕೌಂಟರ್ ಎಕ್ಸಾಂಪಲ್ ತಗೊಂಡಾದ್ರೂ ಮಾಡಬಹುದು. ದಿಸ್ ಇಸ್ ದಿ ಟ್ರಿಕ್. ಓಕೆ, ವಿತ್ ಇನ್ 5 seconds ಅಲ್ಲಿ ನೀವು ಸಾಲ್ವ್ ಮಾಡಬಹುದು. ಸೆಕೆಂಡ್ ಮೆಥಡ್ ಏನಂದ್ರೆ ಕಾಚಿ ಸೆಕೆಂಡ್ ಥಿಯರಮ್ ಆನ್ ಲಿಮಿಟ್ಸ್. ಓಕೆ, ಬೈ ಯೂಸಿಂಗ್ ದಿಸ್ ಇಸ್ ದ ಕಾಚಿ ಸೆಕೆಂಡ್ ಥಿಯರಮ್ ಈಗ ಅಪ್ಲೈ ಮಾಡ್ತೀರಿ. Okay, this is the condition limit n times infinity an whole power of 1 by n is equal to limit n times infinity n plus 1 by an. Okay, an value is this is, okay, limit n times infinity n plus 1 by an ಹಿಂಗ್ ಮಾಡ್ತೀರಿ. According to this condition a is greater than k. Okay, a minus 1 is greater than a minus 2, a minus 1 is greater than a minus 3 and so on. Okay, ಇದರಲ್ಲಿ ನಾವು a minus 1 whole power of n plus 1 is ಕಾಮನ್ ತಗೊಂಡ್ರೆ ಈಗ ಬರುತ್ತೆ. ಇದು ಡಿನಾಮಿನೇಟರ್ ಅಲ್ಲಿ a minus 1 whole power of n ಕಾಮನ್ ತಗೊಂಡ್ರೆ ಈಗ ಬರುತ್ತೆ. ನೆಕ್ಸ್ಟ್, ಓಕೆ, ಬೈ ದಿ ಕಾಚಿ ಸೆಕೆಂಡ್ ಬೈ ದಿ ರಿಸಲ್ಟ್, ಒನ್ ಆಫ್ ದಿ ರಿಸಲ್ಟ್ ಲಿಮಿಟ್ n tends to infinity n is tends to 0 ವೇರ್ mod a is less than 1. mod a is less than 1 ಇರುತ್ತೆ ಬೈ ಇದ್ರ ಪ್ರಕಾರ. ಓಕೆ, ಈ ವ್ಯಾಲ್ಯೂಸ್ ಎಲ್ಲ 0 ಆಗುತ್ತೆ. ದೆನ್ ವಿ ಗೆಟ್ ಆನ್ಸರ್ ಇಸ್ a minus 1. we get required answer is a minus 1. ಈಗಾದ್ರೂ ನಾರ್ಮಲ್ ಮೆಥಡ್ ಈಗಾದ್ರೂ ಮಾಡಬಹುದು. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಮೆಥಡ್. ನೆಕ್ಸ್ಟ್ ಕ್ವಶನ್ ಏನಂದ್ರೆ 8th ಕ್ವಶನ್ ನೋಡೋಣ. 8th ಕ್ವಶನ್ ಏನೋ ದ ವ್ಯಾಲ್ಯೂ ಆಫ್ ದ ಇಂಟಿಗ್ರೇಷನ್ minus 1 to 2 mod x into box function dx is they given 4 options. Option A is 0, option B is 1, option C is 2, option D is 3. this is also simple problem. Okay, ಇದು ಸಿಂಪಲ್ ಪ್ರಾಬ್ಲಮ್, ಇದೂನು ಅಷ್ಟೊಂದು ಡಿಫಿಕಲ್ಟಿ ಇಲ್ಲ. ಓಕೆ, ಇಂಟಿಗ್ರೇಷನ್, ಡೆಫಿನೆಟ್ ಇಂಟಿಗ್ರೇಷನ್ ಗೊತ್ತಿದ್ರೆ ಅಂಡ್ ಪ್ರಾಪರ್ಟೀಸ್ ಆಫ್ ಮಾಡ್ ಫಂಕ್ಷನ್ ಅಂಡ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಇದು ಪ್ರಾಪರ್ಟಿ ಗೊತ್ತಿದ್ರೆ ವಿ ಡೆಫಿನೆಟ್ಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಏನಿದೆ ವಿ ಚೆಕ್ ಇಟ್ ಏನ್ ಬರುತ್ತೆ ಅಂತ. ಇಂಟಿಗ್ರೇಷನ್ ಇದನ್ನ ಸ್ಪ್ಲಿಟ್ ಮಾಡಬೇಕು. mod x ಹಿಂಗಿರುತ್ತಂದ್ರೆ x if x is greater than or equal to 0 and minus x is less than 0 ಹೀಗೆ ಸ್ಪ್ಲಿಟ್ ಮಾಡ್ಕೊಂತೀರಿ. ಓಕೆ, ಅಟ್ x equal to 0 ಹತ್ರ ಇದು ನಮಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಂದ್ರೆ -1 to 0 mod x ಹತ್ರ ಏನು ಇದು x ಇದು -1 to 0 ಅಂದ್ರೆ ಇದು ನೆಗೆಟಿವ್ ವ್ಯಾಲ್ಯೂ. ದಟ್ಸ್ ವೈ x is less than 0 ಬರುತ್ತೆ, ಅಂದ್ರೆ -x. ಓಕೆ, ಬಾಕ್ಸ್ ಫಂಕ್ಷನ್ ಏನಾಗುತ್ತೆ, ಬಾಕ್ಸ್ ಫಂಕ್ಷನ್ ಆಫ್ ಸಪೋಸ್ ಬಾಕ್ಸ್ ಫಂಕ್ಷನ್ ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ತೀರಿ. ಅಂದ್ರೆ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 1.1 ಅಂತ ತಗೊಂಡ್ರೆ ಇದ್ರದ್ದು ಗ್ರೇಟೆಸ್ಟ್ ವ್ಯಾಲ್ಯೂ ಎಷ್ಟು ಅಂದ್ರೆ 1. ಓಕೆ, ಇದ್ರ ವ್ಯಾಲ್ಯೂ ಎಷ್ಟು ಅಂದ್ರೆ 1. ಓಕೆ, ಸಪೋಸ್ 2.5 ತಗೊಂಡ್ರೆ ಇದ್ರ ವ್ಯಾಲ್ಯೂ ಎಷ್ಟು ಅಂದ್ರೆ 2. ಸಪೋಸ್ 3.9999 ತಗೊಂಡ್ತೀನಿ ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು 3 ಓನ್ಲಿ. ಓಕೆ, ಹೀಗೆ ಸಪೋಸ್ ಈ ಹೀಗೆ ಲೈನ್ ಒಂದು ಹಾಕೊಂಡ್ರೆ 2 and 3 ತಗೊಂಡ್ರೆ ಇಲ್ಲಿ 2.99 ಹಾಕೊಂಡ್ರೆ ಇದ್ರ ವ್ಯಾಲ್ಯೂ ಇದ್ರ ಕೆಳಗಡೆ ಇದ್ರದ್ದು ಸ್ಮಾಲೆಸ್ಟ್ ವ್ಯಾಲ್ಯೂ ಇರುತ್ತೋ ದಟ್ ಈಸ್ ಆನ್ಸರ್. ಓಕೆ, ಇದರಲ್ಲಿ ನಮ್ಗೆ ಸ್ಮಾಲೆಸ್ಟ್ ಯಾವುದು -1. ಓಕೆ, ಇಂಟು -1 ಮಾಡ್ಕೊಂತೀರಿ. ಪ್ಲಸ್ ಅಗೈನ್ ಇಂಟಿಗ್ರೇಷನ್ 0 to 2 mod x ಇಂಟು ಬ್ರಾಕೆಟ್ ಆಫ್ x dx ತಗೊಂತೀನಿ. ಯಾಕೆ ಹಿಂಗೆ ಬರ್ಕೊಂತ ಇದೀನಿ ಅಂದ್ರೆ ಇಲ್ಲಿ ಬಾಕ್ಸ್ ಫಂಕ್ಷನ್ ಇರೋದ್ರಿಂದ
ಇಲ್ಲಿ ಅಗೇನ್ ಸ್ಪ್ಲಿಟ್ ಆಗುತ್ತೆ 0 to 1 ಅಂಡ್ 1 to 2 ಸ್ಪ್ಲಿಟ್ ಆಗುತ್ತೆ ಬಾಕ್ಸ್ ಫಂಕ್ಷನ್ ಇರೋದ್ರಿಂದ. ಓನ್ಲಿ ಮಾಡ್ ಫಂಕ್ಷನ್ ಇದ್ದಿದ್ರೆ ಡೈರೆಕ್ಟ್ 0 to 2 ಹತ್ರ ಮಾತ್ರ ನಾವು ಮಾಡ್ಕೊಬೋದಾಗಿತ್ತು. ಬಟ್ ಬಾಕ್ಸ್ ಫಂಕ್ಷನ್ ಇರೋದ್ರಿಂದ ಅಗೇನ್ ವಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. -1 to 0 ಎಕ್ಸ್ ಡಿ ಎಕ್ಸ್ ಪ್ಲಸ್ ಡಿ ಎಕ್ಸ್ ಇರುತ್ತೆ ಇಲ್ಲಿ 0 to 1 ಇಲ್ಲಿ ಎಕ್ಸ್ ಇರುತ್ತೆ ಪಾಸಿಟಿವ್ ಇರೋದ್ರಿಂದ ಎಕ್ಸ್ ಬಾಕ್ಸ್ ಫಂಕ್ಷನ್ ಏನು ಬರುತ್ತೆ 0 ಇರುತ್ತೆ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 to 2 ಇಲ್ಲಿ ಪಾಸಿಟಿವ್ ಎಕ್ಸ್ ಅಂಡ್ ಬಾಕ್ಸ್ ಫಂಕ್ಷನ್ ಏನು 1 ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ x/2 -1 to 0 ಪ್ಲಸ್ ಇದ್ರ 0 ಇದ್ರದ್ದು ಇಂಟಿಗ್ರೇಷನ್ x²/2 1 to 2 ಬರುತ್ತೆ. ದೆನ್ ಇಂಟಿಗ್ರೇಷನ್ ಮಾಡಿದ್ರೆ ಇದು ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ 0 ಮೈನಸ್ ಲೋವರ್ ಲಿಮಿಟ್ ಏನು ಬರುತ್ತೆ 1/2. ಓಕೆ, ಪ್ಲಸ್ 2² ಅಂದರೆ 4/2 ಪ್ಲಸ್ 1/2 ಬರುತ್ತೆ. ದೆನ್ ದಿಸ್ ಗೆಟ್ ಕ್ಯಾನ್ಸಲ್, ವಿ ಗೆಟ್ this is -1/2. okay, -1/2 -1/2 is -2/2 plus 2. okay, this cancel, we get -1 plus 2 is equal to 1. 1 is the required answer. okay, then which option is correct? B, option B is the correct option. Next we go through 7th problem. If summation n is equal to 1 to infinity an and summation n is equal to 1 to infinity bn and summation n is equal to 1 to infinity cn are convergent. okay, convergent series, which of the following is true? The given option is limit n tends to infinity an plus b 2n plus c 2n is equal to 0 and option B is limit n tends to infinity an plus b 2n plus c 3n is does not exist, and option C is limit n tends to infinity an plus b 2n plus c 3n is equal to 3, and option D is limit n tends to infinity an plus b 2n plus c 2n is equal to infinity. They given these 4 options. This is very simple problem. We know that one of the direct result, that is if series is convergent, then limit n tends to infinity an is equal to 0. okay, this is the result. We know that okay, if series is convergent, then limit an is equal to 0. This is a statement. okay, but converse is need not be true. okay, they given the given three series is convergent. okay, that means limit n tends to infinity an is equal to 0 and limit n tends to infinity bn is equal to 0 and limit n tends to infinity cn also 0. okay, that means limit sum of these three, what? limit n tends to infinity an plus bn plus cn is also 0, but they given what? They given b2n. okay, b2n and c2n. okay, if the main series is 0, main sequence is 0, then the subsequence is also 0. okay, converges to same limit. okay, that's why b2n also limit n tends to infinity b2n is equal to 0, limit n tends to infinity c2n to 3n is equal to 0. then which option is correct? option A is the correct option. ಹೀಗೆ ನಾವು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋದು. ಇದು ಸಿಂಪಲ್ ಇದೆ ಪ್ರಾಬ್ಲಮ್. okay, we go through next problem. 9th problem ನೋಡೋಣ. 9th problem, the series summation n is equal to 1 to infinity root n plus 1 minus root n by n power of k. option A is diverges for x greater than 1 and option B is converges only for x greater than 1. option C is diverges for x belongs to open interval 1/2 comma 1. option D is converges for x greater than 1/2. this is also simple, ಯಾಕಂದ್ರೆ ಇದು ರಿಪೀಟೆಡ್ ಕ್ವಶನ್. ಇದು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್. ಇದು ರಿಪೀಟೆಡ್ ಕ್ವಶನ್. ಇದರ ಸೊಲ್ಯೂಷನ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ನಾನು ಕೆಸೆಟ್ ಟ್ರಿಕ್ಸ್ ವಿಡಿಯೋಸ್ ಮಾಡೋದ್ರಲ್ಲಿ ಮಾಡಿದ್ದೆ ಇದು. ಓಕೆ, ಇದು ಹೆಂಗ್ ಮಾಡೋದು? ಫಸ್ಟ್ ವಿ ಹ್ಯಾವ್ ಟು ರೇಷನಲೈಸ್ ದಿಸ್. ಓಕೆ, summation n to infinity root n plus 1 minus root n by
n power of k into ಇದನ್ನು ಫಸ್ಟ್ ರ್ಯಾಷನಲೈಸೇಷನ್ ಮಾಡ್ಕೊಬೇಕು n plus 1 plus root n by root n plus 1 plus root n ಈಗ ಮಾಡ್ಕೊಬೇಕು. ನೆಕ್ಸ್ಟ್ summation n is equal to 1 to infinity okay root n plus 1 whole square by using a minus b a plus b formula, then root n whole square by nk into root n plus 1 plus root n. okay we get like this, then this is equal to summation okay n barutte n plus 1 minus n barutte, then n power of k we take root n common, what we get root of 1 plus 1 by n minus plus 1 okay, then this and this n get cancelled, this equal summation 1 by n power of basis same ಇದೆ x n power of x n power of 1 by 2 ಈ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಇದು ಬೇಸಿಸ್ ಸೇಮ್ ಇರೋದ್ರಿಂದ ಪವರ್ಸ್ ಆಡ್ ಮಾಡಬಹುದು x plus 1 by 2 okay we get like this, then root of n 1 plus 1 by n plus 1 okay we know that by using limit comparison test we applying limit comparison test okay n ಬರುತ್ತೆ ಇಲ್ಲಿ, ಇದನ್ನ ನಾನು summation un ಅಂತ ತಗೊಂತೀನಿ, then vn is equal to 1 by n power of x plus 1 by 2 okay, then limit n tends to infinity un by vn ಏನು ಬರುತ್ತೆ okay ಇವೆರಡು ಕ್ಯಾನ್ಸಲ್ ಆಗುತ್ತೆ, ಲಿಮಿಟ್ n tends to infinity ಅಪ್ಲೈ ಮಾಡಿದ್ರೆ 1 by infinity 0 root 1 plus 1 ಬರುತ್ತೆ, ಅಂದ್ರೆ 1 plus 1 2 ಅಂದ್ರೆ 1 by 2 it is not equal to 0 not equal to infinity, therefore by using then summation vn is equal to summation 1 by n power of x plus 1 by 2 by using p test x plus 1 by 2 is converges if p greater than 1 this is converges, p less than 1 this is divergent, less than or equal to 1 this is divergent. By using this x plus 1 by 2 is greater than 1 then x is greater than 1 minus 1 by 2 this is x greater than 1 by 2 okay x is greater than 1 by 2, that means the given series is converges if x is greater than 1 by 2, therefore the which option is correct, option D is the correct option okay ಹೀಗೆ ಮಾಡಬೇಕು. ನೆಕ್ಸ್ಟ್ 10th ಕ್ವಶನ್ ನೋಡೋಣ, 10th ಪ್ರಾಬ್ಲಮ್ okay let f of x is equal to integration of sin x into cos x e power of t square plus xt dt, then f dash of 0 is equal to, this is also simple problem idunu okay, option A in ಕೊಟ್ಟಿದ್ದಾರೆ 1 by 2 e minus 1 and option B 1 by 2 e minus 2 and option C 1 by 2 e minus 3 and option D is 1 by 3 e minus 1 ಕೊಟ್ಟಿದ್ದಾರೆ okay, this is also simple problem ಇದೆ, ಬಟ್ ಏನ್ ಮಾಡಬೇಕು ಇಲ್ಲಿ ಅಂದ್ರೆ ಒನ್ ಆಫ್ ದಿ ಫಾರ್ಮುಲಾ ಇದೆ by using Lignet's rule ನಮ್ಗೆ ಗೊತ್ತಿದೆಯಲ್ಲ Lignet's rule okay, by using Lignet's rule for two variables because ಇಲ್ಲಿ ನೋಡಿ ಇಲ್ಲಿ x ಇಲ್ಲಿ t ನೂ ಇದೆ ಅಂದ್ರೆ ಇಲ್ಲಿ ನಾವು two variables ಅಪ್ಲೈ ಮಾಡಬೇಕಾಗುತ್ತೆ. two variables ಫಾರ್ಮುಲಾ ಏನಂದ್ರೆ suppose the given function f of x is equal to integration of e of x to suppose u of x to v of x f of x comma t dt ಈ ಫಾರ್ಮಲ್ ಇದ್ರೆ then what we apply formula ಏನಂದ್ರೆ then formula is f dash of x is equal to integration of u of x to v of x dou by dou x into f of x comma t dt plus f of x comma v of x v dash of x minus f of x comma u of x u dash of x okay, this is the formula okay, by using this formula we have to evaluate this problem okay. ಹೇಗೆ ಮಾಡೋದು ಇಲ್ಲಿ f of x ಏನು ಕೊಟ್ಟಿದ್ದಾರೆ integration of sin x to cos x e power of t square plus xt dt ಕೊಟ್ಟಿದ್ದಾರೆ okay, then we have to find the f dash of 0 okay, f dash of x find out ಮಾಡೋಣ. f dash of x is equal to what, integration of sin x to cos x then dou by dou x of function e power of t square plus xt dt plus and f in place of t ಎಲ್ಲಿರುತ್ತೋ ಅಲ್ಲಿ
ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿ e ಪವರ್ ಆಫ್ ಟಿ cos square x plus x into cos x. ಓಕೆ ದೆನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. cos x ಡಿಫ್ರೆನ್ಷಿಯೇಷನ್ ಏನು ಮೈನಸ್ ಸೈನ್ ಎಕ್ಸ್. ಓಕೆ ಮೈನಸ್ ಮತ್ತೆ ಎಲ್ಲಿ ಟಿ ಇರುತ್ತೋ ಅಲ್ಲಿ ಸೈನ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ e ಪವರ್ ಆಫ್ ಟಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನು ಕಾಸ್ ಎಕ್ಸ್. ಓಕೆ ದಿಸ್ ಈಸ್ ವಿ ಗೆಟ್. ಓಕೆ ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಟು ಕಾಸ್ ಎಕ್ಸ್. ಏನು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಬರುತ್ತೆ e ಪವರ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಟಿ ಬರುತ್ತೆ, ಎಕ್ಸ್ಟ್ರಾ ಇಲ್ಲಿ ಟಿ ಬರುತ್ತೆ. ಓಕೆ ದೆನ್ ಪ್ಲಸ್ what we get minus sin x into e power of cos square x plus x cos x minus e power of sin square x plus x sin x cos x. This is we get f dash of x. Then we have to find f dash of 0. Okay, in place of ll x irutte alli 0 substitute madidre ಏನು ಬರುತ್ತೆ sin 0. what is the sin 0 value? 0. cos 0 value is 1. e power of ಇಲ್ಲಿ then what we get x ಹತ್ರ 0 ಆದರೆ e power of t ಸ್ಕ್ವೇರ್ t ಇಲ್ಲಿ dt ಇರುತ್ತೆ dt ಬರುತ್ತೆ ಪ್ಲಸ್ sin 0 value 0. then e power of cos 0 value is 1. ಇಲ್ಲಿ ಏನು ಬರುತ್ತೆ minus of what we get ಇಲ್ಲಿ ಏನು ಬರುತ್ತೆ this becomes 0. ಈ ಟರ್ಮ್ becomes 0 ಯಾಕಂದ್ರೆ sin 0 value 0 ಬರುತ್ತೆ. then e power of sin 0 0 plus cos 0 x ಹತ್ರ 0 ಬರುತ್ತೆ e power of 0 ಬರುತ್ತೆ cos 0 value is 1. e power of 0 value is 1 minus 1 ಬರುತ್ತೆ. then ಇಷ್ಟು ಬರುತ್ತೆ. then if by substitution method t square is equal to t ತಗೊಳ್ಳಿ 2 theta ತಗೊಳ್ಳಿ 2 theta d theta is equal dt is equal to d theta. then t dt is equal to dt by 2 dt theta by 2. f dash of 0 is equal to okay t ಹತ್ರ 0 ಪುಟ್ ಮಾಡಿದ್ರೆ theta ವ್ಯಾಲ್ಯೂ 0 ಬರುತ್ತೆ. ಸೇಮ್ ಲಿಮಿಟ್ ಸೇಮ್ ಇರುತ್ತೆ. e power of theta into t d theta value is d theta by 2. okay then minus 1 as it is ಹಂಗೆ ಇರುತ್ತೆ. then f dash of 0 is equal to what we get next integration of e power of theta ಏನು e power of theta by 2 0 to 1 minus 1 ಇರುತ್ತೆ. then f dash of 0 is equal to e power of values put ಮಾಡಿ ಅಪ್ಪರ್ ಲೋವರ್ ಲಿಮಿಟ್ ಪುಟ್ ಮಾಡಿದ್ರೆ ಏನು ಬರುತ್ತೆ ಈ 1 by 2 ಕಾಮನ್ ತಗೊಂತೀನಿ ಈ minus e power of 0 is 1 minus 1 this equal to 1 by 2 e minus 2. okay this is our required answer 1 by 2 e minus 2. this is our required answer. which option is correct? Option B is the correct option. Option B is the correct option. Option B is the correct option. ಹೀಗೆ ನಾವು ರಿಯಲ್ಸಿಸ್ ಪಾರ್ಟಲ್ಲಿ ಹೀಗೆ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೀನಿಯರ್ ಅಲ್ಜಿಬ್ರಾ ಸೊಲ್ಯೂಷನ್ಸ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ರಿಮೈನಿಂಗ್ ರಿಯಲ್ಸಿಸ್ ಅಲ್ಲಿ ಕೆಲವು ಇನ್ನೂ 3 to 4 ಕ್ವಶನ್ಸ್ ಏನೋ ಇದೆ 3 to 4 ಕ್ವಶನ್ಸ್. ಓಕೆ 4 ಕ್ವಶನ್ಸ್ ರಿಮೈನಿಂಗ್ ಇದೆ. 4 ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ರಿಯಲ್ಸಿಸ್ ಅದು ಟೋಪೋಲಜಿ ಅದ್ರ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ ಅದರಿಂದ ಅದನ್ನ ಸಪರೇಟ್ ವಿಡಿಯೋ ಮಾಡ್ತೀನಿ ನಾನು 4 ಕ್ವಶನ್ಸ್ನ. ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೀನಿಯರ್ ಅಲ್ಜಿಬ್ರಾ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.